ಈಗಾಗಲೇ 3ನೇ ತಾರೀಕಿಂದ ಪ್ರಾರಂಭ ಆಗಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ಪ್ರಪಂಚನೇ ನೋಡ್ತಾ ಇದೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಆಡಳಿತ ಮತ್ತು ಯಾರ್ಯಾರ ಮೇಲೆ ಆರೋಪ ಇದೆ ಅನ್ನೋದನ್ನ ನಾನು ಮತ್ತೆ ಹೇಳಕ್ ಹೋಗೋದಿಲ್ಲ. ಇಡೀ ಸಂಪುಟದಲ್ಲಿರ್ತಕ್ಕಂಥ ಎಲ್ಲರ ಮೇಲೇನೂ ಇದೆ, ಇನ್ನೂ ಬರ್ತಾವೆ. ಈಗ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಉಪಮುಖ್ಯಮಂತ್ರಿಗಳದು ಅವ್ರನ್ನೂ ಕೇಳಿದೀವಿ. ಅವ್ರೀಗ ಅವರು ಕೇಳದೆ ಹೋದ್ರೆ ಅವರೇ ಅನ್ಕೊಳ್ತಾವ್ರೆ, ನನ್ನೂ ಸೇರಿ ಮಾತಾಡ್ತಾವ್ರೆ. ಸರಿ, ಹಂಗಾರೆ ಅವ್ರನ್ನೂ ಸೇರ್ಸೆ ಮಾತಾಡ, ಹೌದಾ ಇಲ್ಲ? ಹಂಗಾಗಿ ಏನು ಉಳುಕಿದ್ದವರು ಅದೇನೋ ಹೇಳ್ತಾರಲ್ಲ, ನೋಡ್ಕೊಂಡ್ರು ಅಂತ, ಹಂಗೆ ಅವ್ರು ಮಾತಾಡಬಾರ್ದು. ಆದ್ರೂ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಸೇರಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ಅವರ ತಂಡ, ಇವು ನಮ್ಮಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಜೊತೆಗೆ ಇಲ್ಲಿ ರಾಜ್ಯದ ಯಡಿಯೂರಪ್ಪನವರು, ಅವರ ನಮ್ಮ ವಿಜಯೇಂದ್ರ ಅವರು ಸೇರಿ ನಮ್ಮ ತಂಡ ಎಲ್ಲನೂ ಪ್ರವಾಸ ಮಾಡ್ತಾ ಇದ್ದೀವಿ. ಬಹಳ ಬೃಹದಾಕಾರವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಸಾವಿರಾರು ಜನ ಬಂದು ಸೇರ್ತಾ ಇರ್ತಕ್ಕಂಥದ್ದು. ಅಲ್ಲಿಗೂ ಏನು ಬೇರೆ ಬೇರೆ ತಾಲ್ಲೂಕುಗಳನ್ನ ಬೇರೆ ಬೇರೆ ದಿವಸಗಳು ಅಂತ ಹೇಳಿ ನಮ್ಗೆ ನಿಗದಿ ಮಾಡಿದ್ದಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ದೇವನಹಳ್ಳಿದೆ ನಾಳೆ ಬೆಳಗ್ಗೆ ಇರೋದು, ನಮ್ಗೆ ಅದು ಮಂಡ್ಯ ಹತ್ರ ನಮ್ಮನ್ನ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಆ ರೀತಿ ನಮ್ಮನ್ನ ಇಲ್ಲ ಒಟ್ಟಿಗೆ ಸೇರಿ ಅಂತ ಎಲ್ಲೂ ಹೇಳಿಲ್ಲ. ಆದ್ರೂ ಸಹಿತ ಈಗ ನಾಳೆ ಸಹಿತ ನಾವು 20,000 ಜನ ಒಟ್ಟು ಸೇರ್ತೀವಿ. ಬಹುಶಃ ಮೈಸೂರಲ್ಲಿ 1 ಲಕ್ಷಕ್ಕೂ ಮೀರಿ ಸೇರ್ಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಬಹುಶಃ ಜಾಸ್ತಿ ಆಗ್ತದೆ. ಅದನ್ನ ಅವತ್ತು ನಾವು ಹೇಳ್ತಾರೆ, ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಅದನ್ನ ಹೇಳಿ. ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ NDA ಇಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಜನ ನೀತಿ ವಿರುದ್ಧ ಮತ್ತೆ ಈ ಸರ್ಕಾರದ ಹಣವನ್ನು ಪೋಲು ಮಾಡೋದ್ರ ವಿರುದ್ಧ ಸಾರ್ವಜನಿಕ ತಿಳುವಳಿಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಬೇಕು ಅಂತ ಎರಡೂ ಪಕ್ಷ ನಿರ್ಧಾರ ಆಗಿದೆ. ಅದೇ ರೀತಿಯಲ್ಲಿ ಕಳೆದ 3ನೇ ತಾರೀಕಿನ ದಿವಸ ಕೆಂಗೇರಿ ನೈಸ್ ಜಂಕ್ಷನ್ ಇರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನದಿಂದ ಹೊತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ಅವರು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಪ್ರಾರಂಭ ಮಾಡಿದಂಥ ಅಭೂತಪೂರ್ವಂತ ಜನ ಹೊತ್ತು ಸೇರಿತ್ತು. 20-25 ಸಾವಿರ ಸಂಖ್ಯೆ ಹೊತ್ತು ಸೇರಿದ್ರು. ಅಲ್ಲಿಂದ 3 ಕಿಲೋಮೀಟರ್ ಉದ್ದ ಪಾದಯಾತ್ರೆ ನಿರಂತರ ನಡ್ಕೊಂಡು ಹೋಗ್ತಾ ಇತ್ತು. ಇದೊಂಥರ ಐತಿಹಾಸಿಕ ಒಂದು ಪಾದಯಾತ್ರೆ. ಈ ತರ ಒಂದು ಜನ ಸೇರಿದ್ದು ವಾಲಂಟಿಯರ್ ಆಗಿ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಜನರ ವಿರುದ್ಧವಾಗಿದೆ, ಇವರು ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ ಅನ್ನೋದ್ರಿಂದ ಅದನ್ನ ಜನಸಂಖ್ಯೆಯನ್ನು ನೋಡಿದಾಗ ನಮ್ಗೆ ಅನಿಸ್ತದೆ. ಇವತ್ತು ಪ್ರತಿದಿನ 20-25 ಸಾವಿರ ಜನ ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿನ್ನೆ ಚನ್ನಪಟ್ಟಣದಲ್ಲಿ 25-30 ಸಾವಿರ ಜನ ಸೇರಿದ್ರು ನಿನ್ನೆ ದಿವಸ ಚನ್ನಪಟ್ಟಣದಲ್ಲಿ. ಇಂಥ ಒಂದು ಜನಸಂಖ್ಯೆ ಸೇರೋದನ್ನು ನೋಡಿದ್ರೆ ನಮ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಒಂದು ಮಾಹಿತಿ. 3ನೇ ತಾರೀಕಿನಿಂದ 3 ದಿನಗಳ ಕಾಲ ನಾನು ಅವ್ರ ಜೊತೆಲಿದ್ದೀನಿ. ಅಲ್ಲಿ ಇಡೀ ಪಾದಯಾತ್ರೆನಲ್ಲಿ ಅಷ್ಟು ಜನ ಹರ್ಷ ಉದ್ಧಾರವಾಗಿ ಕೂಗ್ತಾ, ಅದ್ರಲ್ಲಿ ಅಂಗವಿಕಲರು ನೋಡಿದಿರಿ, ತಾವು ವಯಸ್ಸಾದವ್ರು ನೋಡಿದಿರಿ. ಅವ್ರು ಬೇಡ ಅಂತ ನಾವು ಹೇಳಿದ್ವು, ವಯಸ್ಸಾದವರು ಬರೋದು ಬೇಡ, ಅವ್ರು ಅಂಗವಿಕಲ ನಡೆಯೋಕ್ಕಾಗಲ್ಲ, ಇಲ್ಲ ನಾವು ಬರ್ತೀವಿ ಅನ್ನೋ ಉದ್ದೇಶದಲ್ಲಿ ಬರ್ತಾವ್ರು ಅವ್ರ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಈ ಅಹಿಂದವನ್ನ ಮುಂದಿಟ್ಕೊಂಡು SC STಗಳನ್ನ ಮುಂದಿಟ್ಕೊಂಡು ಇವತ್ತು ಮತ ಯಾಚನೆ ಮಾಡಿ ಮೋಸದಿಂದ ಮತವನ್ನು ಗಳಿಸಿದ್ದಾರೆ, ಸುಳ್ಳು ಭರವಸೆಗಳನ್ನ ಮತ ಗಳಿಸಿದ್ದಾರೆ. ಇವತ್ತೆಲ್ಲ ಒಂದ್ ಕಡೆ SC ST ಮತವನ್ನ ಪಡೆದಂತವ್ರು ಇವತ್ತು 24,000 ಕೋಟಿ ದುಡ್ಡನ್ನು SC ST ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಬರೀ ಭಾಗ್ಯಗಳು ಮತ್ತೆ ಇಂಥ ಒಂದು ಸುಳ್ಳು ಭರವಸೆಗಳಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅದನ್ನ ಅವ್ರಿಗೂ ಕೊಡ್ತಾ ಇಲ್ಲ, ಸಾರ್ವಜನಿಕರು ತಲುಪಲ್ಲ, ಇವರು ಲೂಟಿ ಮಾಡ್ತಾರೆ, ಇವ್ರು ಮನೆ ತುಂಬಿಸ್ಕೊಂತವ್ರೆ. ಆಮೇಲೆ ಈ ST ಅಭಿವೃದ್ಧಿ ನಿಗಮದಿಂದ 189 ಕೋಟಿಯನ್ನ ಇವತ್ತು ಮಿಸ್ಯೂಸ್ ಮಾಡಿದ್ದೀರಾ, ತಿಂದು ಹಾಕಿದ್ದೀರಾ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂತಾರೆ, ನಾವು 189 ಕೋಟಿ ಕದ್ದಿಲ್ಲ, ಬರೀ 89 ಕೋಟಿ ಅಷ್ಟೇ ಕದ್ದಿರೋದು ಅಂತ ಹೇಳ್ತಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಈ ಕರೆಂಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಬಿಲ್ಲನ್ನು ಬರ್ಸಕ್ ಆಗ್ದಿರಾ, ಸರ್ಕಾರ ಎಲ್ಲ ಈ ಸಾರ್ವಜನಿಕ ಕೊಟ್ಟಂತ ಕರೆಂಟ್ ಬಿಲ್ ಕಟ್ಟಕ್ ಆಗದಿರೋದ್ರಿಂದ ಕವಿಕಾದ ಎಲ್ಲಾ ಯಂತ್ರಗಳನ್ನ 33,000 ಕೋಟಿಗೆ ನಬಾರ್ಡ್ ಬ್ಯಾಂಕ್ ಅಲ್ಲಿ ಹಡ ಇಟ್ಟಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೊಂದು ದಿನಕ್ಕೆ ಒಂದೊಂದು ಸರ್ಕಾರಿ ಆಸ್ತಿಗಳನ್ನ ಹಡ ಇಟ್ಟು ಸರ್ಕಾರ ನಡೆಸ್ತಾವ್ರೆ. ಬರುವಂತ ದಿನಗಳಲ್ಲಿ ದಿವಾಳಿ ತರ್ತದೆ. ನಾವು ನೋಡಿದ್ವಿ ಇವತ್ತು
ನೇಪಾಳಲ್ಲಿ ಏನಾಯ್ತು ಪರಿಸ್ಥಿತಿ, ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟ ಪರಿಸ್ಥಿತಿ ಏನಾಗಿದೆ, ಪಾಕಿಸ್ತಾನದ ಏನಾಗಿದೆ, ನಿನ್ನೆ ಒಂದೇನೋ ಜಾತಿಯ ಒಂದು ಆಧಾರದ ಮೇಲೆ ರಿಸರ್ವೇಶನ್ ಕೊಡ್ತೀನಿ ಅಂತೇಳಿ ಬಾಂಗ್ಲಾದೇಶದಲ್ಲಿ ಏನಾಗಿದೆ, ಇದನ್ನೆಲ್ಲ ನೋಡ್ತಾ ಇದ್ವಿ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನೇ ಮಾಡ್ತಾ ಬಂದಿದ್ದು, ಜನಗಳ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಮಾಡಿದೆ. ಅದ್ರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ NDA ಹೆಸರಲ್ಲಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. 100% ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡ್ತೀವಿ. ಇದಲ್ಲದೆ ಮತ್ತೆ ನಿರಂತರವಾಗಿ ಪ್ರತಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲೂ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದಿಂದ ಕಿತ್ತೊಗೆಯುವಂತ ಕೆಲಸವನ್ನ ನಾವು ಮಾಡ್ತೇವೆ.